ಮುಖದ ಮೇಲೆ ಡಾರ್ಕ್ ಸ್ಪಾಟ್ಸು, ಮಚ್ಚೆಗಳು, ಅನ್ಈವನ್ ಸ್ಕಿನ್ ಟೋನು, ಪಿಂಪಲ್ ಮಾರ್ಕ್ಸು, ಪಿಗ್ಮೆಂಟೇಷನ್ ಮಾರ್ಕ್ಸು, ನಾವು ತುಂಬ ಕಪ್ಪಗಿದ್ದೀವಿ ಅನ್ನೋರಿಗೆ ರಾಮಬಾಣವಾದ ಕೇವಲ 5 ನಿಮಿಷದಲ್ಲಿ ಇವತ್ತಿನ ರೆಮಿಡಿ ಲೈಫ್ ಪ್ರೂಫ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ರೊಡಕ್ಷನ್ ನೋಡಿದ್ದೀರಾ, ಸ್ಕಿನ್ ವೈಟ್ನಿಂಗ್ ಪ್ಯಾಕ್ ಆಯಿತಾ. ಇದನ್ನು ನೀವು ಸ್ಟೋರ್ ಮಾಡೋಕ್ಕಾಗಲ್ಲ, ಇಮಿಡಿಯೇಟಾಗಿ ಅಟ್ಲೀಸ್ಟ್ 1 ಡೇ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ. ನಾಳಿದ್ದು ಆಗಲ್ಲ, ಯಾಕಂದರೆ ಆಲೂಗೆಡ್ಡೆ ಸ್ಟಾರ್ಚ್ ಯೂಸ್ ಮಾಡಿದ್ದೀನಿ. ಇಂಡೈರೆಕ್ಟಾಗಿ ಆಲೂಗೆಡ್ಡೆ ಸ್ಟಾರ್ಚಲ್ಲಿ ಬಂಕ್ ಹೋಗುತ್ತೆ, ಅದನ್ನು ಪ್ರೂವ್ ಮಾಡಿದ್ದೀವಿ ನಮ್ಮ ಚಾನಲಲ್ಲಿ ಆಯಿತಾ. ನಮ್ಮ ಸಬ್ಸ್ಕ್ರೈಬರ್ ವಾಸಿಯಾಗಿರೋದು ಆಲೂಗೆಡ್ಡೆ ಸ್ಟಾರ್ಚು ಆಲಮ್ ಸ್ಫಟಿಕ ಕಲ್ಲಿಂತ ಆಯಿತಾ. ಅದರದ್ದು ಕಮ್ಯುನಿಟಿ ಪೋಸ್ಟಲ್ಲಿ ಸ್ಕ್ರೀನ್ಶಾಟು ಹಾಕಿದ್ದೀನಿ. ಸೊ ಅಂಥ ಆಲೂ ಸ್ಟಾರ್ಚಲ್ಲಿ ನಿಮಗೆ ಸ್ಕಿನ್ ವೈಟ್ನಿಂಗ್ ಜೊತೆ ಪಿಂಪಲ್ಸು ಹೋಗುತ್ತೆ. ನಾನು ಇಲ್ಲೆಲ್ಲೂ ಮೊಸರು ಯೂಸ್ ಮಾಡಿಲ್ಲ ಪ್ಯಾಕಿಗೆ, ಯಾಕಂದರೆ ಸುಮಾರು ಜನ ಆಯಿಲಿ ಸ್ಕಿನ್ ಅವರು ಈ ರೆಮಿಡಿ ಮಾಡ್ತಾರೆ. ಇವತ್ತು ನಾನು ಬಳಸ್ತಿರೋದು ಸ್ಕಿನ್ ವೈಟ್ನಿಂಗ್ ಪ್ಯಾಕ್. ನಿಮಗೆ ಇಮ್ಮಿಡಿಯೇಟಾಗಿ ರಿಸಲ್ಟ್ ಗೊತ್ತಾಗುತ್ತೆ. ಎಟ್ಟಾಗೆ ನಾವು ಹೇಳಿದ ಬ್ರ್ಯಾಂಡಿನ ಕಸ್ತೂರಿ ಅರಿಶಿನ ಆಗಿರಬೇಕು, ಐದರ್ ವನಶ್ರೀ ಆರ್ ನಿರ್ಮಲ್. ಓಕೆ, ಸೊ ಇದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಎಟ್ಟಾಗೇನು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ಇವತ್ತಿನ ವೀಡಿಯೋ ತುಂಬ ಮುಖ್ಯ. ಯಾಕೆ ಅಂದರೆ ನಾನಿಲ್ಲಿ ಆ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ, ಸ್ಕಿನ್ ವೈಟ್ನಿಂಗ್ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಎಲ್ಲೂ ನೀರು, ಹಾಲು, ಮೊಸರು ಬಳಸಿಲ್ಲ. ನಾನು ಬಳಸಿರೋದು ಒಂದು ಬ್ಲೀಚಿಂಗ್ ಏಜೆಂಟ್. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ನಾನು ಯಾವ ರೀತಿ ಮಾಡಿದೆ ಸ್ಕಿನ್ ವೈಟ್ನಿಂಗ್ ಫೇಸ್ ಕ್ರೀಮ್ನ ಅಂತ ಒಂದು ಸಲ ನೋಡ್ಕೊಂಬಂದ್ಬಿಡಿ. ಓಕೆನಾ ಫ್ರೆಂಡ್ಸ್, ಇಲ್ಲಿ ನೋಡಿ, ಒಂದು ದಪ್ಪ ಸೈಜ್ ಆಲೂಗೆಡ್ಡೆ ತೊಗೊಂಡು ಇದನ್ನು ತುರ್ಕೊಳ್ತೀನಿ. ನಾನು ಇಷ್ಟು ದಪ್ಪ ಇರಬೇಕು. ಯಾಕೆ ಅಂತ ಹೇಳ್ತೀನಿ, ಸ್ಟಾರ್ಚ್ ಜಾಸ್ತಿ ಬೇಕಾದ್ರೆ ನನಗೆ. ಈ ತುರ್ಕೊಂಡಿರೋ ಆಲೂಗೆಡ್ಡೆನ ನಾನು ರಸ ತಗೊಳ್ತೀನಿ. ತಕ್ಕೊಂಡು ಒಂದು 5 ನಿಮಿಷ ಇದು ರೆಸ್ಟ್ ಮಾಡಲಿ. ಓಕೆ, ಒಂದು 5 ನಿಮಿಷ ಇದು ರೆಸ್ಟ್ ಮಾಡಲಿ. ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ಗೆ ಸುಮಾರು 1 ಚಮಚದಷ್ಟು ಹಸಿ ಹಾಲು ಹಾಕ್ತಾಯಿದ್ದೀನಿ. 1 ಚಮಚ ಹಸಿ ಹಾಲು ನೋಡಿ. ಹಸಿ ಹಾಲನ್ನ ಪಕ್ಕಕ್ಕೆ ಇಡ್ತೀನಿ. ಈಗ ಒಂದು ಬೌಲ್ ತೊಗೊಳ್ತೀನಿ. ಈ ಬೌಲಲ್ಲಿ ಮೇಲ್ಗಡೆ ಇದೆಯಲ್ಲ ತಿಳಿ, ಅದು ತಕ್ಕೊಂಬಿಡ್ತೀನಿ. ಯಾಕೆಂದರೆ ನನಗೆ ಸ್ಟಾರ್ಚ್ ಬೇಕಿದೆ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಇದೇ ಬೇಕಾಗಿರೋದು ನನಗೆ ಆಯಿತಾ. ಅದಕ್ಕೆ ಹೇಳಿದ್ದು ದಪ್ಪ ಆಲೂಗೆಡ್ಡೆ ತಗೊಳ್ಳಿ ಅಂತ. ಸುಮಾರು 1.5 ಚಮಚದಷ್ಟಿದೆ ಲಿಕ್ವಿಡು. ಯಾಕೆ ಅಂತ ಹೇಳ್ತೀನಿ. ಇದು ಹೀಗೆ ಇರಲಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ತಗೊಳ್ತೀನಿ. ಅರ್ಧ ಚಮಚಕ್ಕಿಂತ ಕಮ್ಮಿ ಕಡಲೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಬೇಕಿದ್ರೆ ಮಾತ್ರ ನಾವು ಈ ಆಲೂಗೆಡ್ಡೆ ರಸ ಹಾಕ್ಕೊಳ್ಳೋಣ, ಇಲ್ಲ ಅಂದರೆ ನಾಟ್ ನೆಸಸರಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾವುದೇ ರೀತಿಯಾದ ಲಂಪ್ಸ್ ಇರಬಾರ್ದು. ಸ್ಕಿನ್ನಲ್ಲಿರೋ ಆಯಿಲ್ನೆಸ್ನ ತೆಗೆಯುತ್ತೆ, ಪಿಂಪಲ್ಸ್ನ ಕಡಿಮೆ ಮಾಡುತ್ತೆ, ಫಸ್ಟ್ ಫಾರ್ಮೇಷನ್ನ ಡ್ರೈ ಮಾಡುತ್ತೆ. ಆಯಿಲಿ ಸ್ಕಿನ್ ಅವ್ರಿಗೆ ರಾಮಬಾಣ, ಡ್ರೈ ಸ್ಕಿನ್ ಅವರು ಸ್ವಲ್ಪ ಅಲೋವೆರಾ ಜೆಲ್ ಯೂಸ್ ಮಾಡಿ. ಓಕೆನಾ. ಇದಕ್ಕೆ ನಿರ್ಮಲ್ ಅವ್ರ ವನಶ್ರೀ ಬ್ರ್ಯಾಂಡ್ ಅವರ ಕಸ್ತೂರಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನಿರ್ಮಲ್ ಅಥವಾ ವನಶ್ರೀ. ಓಕೆ, ಯಾವುದಾದ್ರೂ ಒಂದು ತಗೊಳ್ಳಿ, ಆವಾಗ ನಿಮ್ಮ ಮುಖ ಎಲ್ಲೂ ಆಗಲ್ಲ. ಇದಕ್ಕೆ ನನಗೆ ಇನ್ನೊಂದು ಚೂರು ಬೇಕು, ಹಾಕ್ಕೊಳ್ತೀನಿ. ಚಿಟಿಕೆ ಅಷ್ಟು ಶುದ್ಧೀಕರಣ ಮಾಡ್ಕೊಂಡಿರೋ, ನಾನು ಮಾಡ್ತಾ ಇರೋದು ಸ್ಕಿನ್ ವೈಟ್ನಿಂಗ್ ಪ್ಯಾಕ್. ಇದು ಒಂದು 2 ಚಿಟಿಕೆಯಷ್ಟು ನಾನಿಲ್ಲಿ ಶುದ್ಧೀಕರಣ ಮಾಡ್ಕೊಂಡಿರೋ ಸ್ಫಟಿಕ ಪುಡಿ, ಫಿಟ್ಕರಿ, ಓಕೆ, ಆಲಮ್ ಕಲ್ಲು ಶುದ್ಧೀಕರಣ ಮಾಡ್ಕೊಂಡು ಎಷ್ಟು ವರ್ಷ ಬೇಕಾದ್ರೂ ಇಟ್ಕೊಳ್ಬೋದು. ಇದು ಸ್ಕಿನ್ ವೈಟ್ನಿಂಗ್ ಪ್ಯಾಕ್. ಸೊ ನಾವು ಹೇಳಿದ ಬ್ರ್ಯಾಂಡ್ ತೊಗೊಂಡ್ರೆ ನಮಗೆ ರಿಸಲ್ಟ್ ಗೊತ್ತಿರುತ್ತೆ. ಓಕೆ, ನೋಡಿ, ನಮ್ಮ ಪ್ಯಾಕು ರೆಡಿ ಇದೆ ಅದ್ಭುತವಾಗಿ. ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ. ಓಕೆನಾ. ನೋಡಿದ್ರಲ್ಲ, ಫಸ್ಟು ಹಸಿ ಹಾಲಲ್ಲಿ ಮುಖನ ಕ್ಲೀನ್ ಮಾಡ್ಕೊಳ್ಬೇಕು. ಅದು ತುಂಬ ಮುಖ್ಯ ಆಗುತ್ತೆ. ನೀವು ಯಾವುದೇ ರೆಮಿಡಿ ಮಾಡ್ಕೊಳ್ಳಿ, ಐದರ್ ಪಿಗ್ಮೆಂಟೇಷನ್ ಆರ್ ಸ್ಕಿನ್ ವೈಟ್ನಿಂಗ್ ಆರ್ ಪಿಂಪಲ್ಸ್ ಮಾಡ್ಕೊಳ್ಳೋರು ಹಾಲನ್ನ ನಾನು ಸಜೆಸ್ಟ್ ಮಾಡಲ್ಲ ಅವ್ರಿಗೆ. ಓಕೆನಾ. ಸೊ ನೋಡಿ, ಹಸಿ ಹಾಲು ನಂದಿನಿದು ಬ್ಲೂ ಕಲರ್ ಹಸುವಿನ ಹಾಲು ಸಿಕ್ಕಿದ್ರೆ ಗ್ರೇಟ್ ಆಯಿತಾ. ಸಿಟೀಲಿ ಬೆಂಗಳೂರಲ್ಲೆಲ್ಲ ಎಲ್ಲಿ ಸಿಗುತ್ತೆ, ಬಟ್ ಕೆಲವೊಂದು ಕಡೆ ಸಿಗ್ಬೋದು ಅನಿಸುತ್ತೆ.
ಅದು ಸಿಕ್ಕಿದ್ರೆ ಹಸಿ ಹಾಲು ಇನ್ನೂ ಒಳ್ಳೆಯದು, ಅದು ಪಿಗ್ಮೆಂಟೇಷನ್ ಆರ್ ಸ್ಕಿನ್ ವೈಟ್ನಿಂಗಿಗೆ. ಮತ್ತು ನಂದಿನಿದು ಬ್ಲೂ ಕಲರ್ ಪ್ಯಾಕೆಟ್ ಬರುತ್ತೆ ನೋಡಿ ಹಾಲು, ಅದನ್ನು ತೊಗೊಳ್ಳಿ. ಒಂದು 100 ಗ್ರಾಮ್ ಎತ್ತಿಟ್ಕೊಳ್ಳಿ ನಿಮಗೋಸ್ಕರ. ಟೈಮ್ ಸಿಕ್ಕಾಗೆಲ್ಲ ಮುಖನ ಕ್ಲೀನ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್, ಸಾರಿ ಫಾರ್ ದ ಇದು ಸೌಂಡು, ಈ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ. ನನ್ನ ಸೋಪ್ ಬಗ್ಗೆ ನಮ್ಮ ಸಬ್ಸ್ಕ್ರೈಬರ್ ಲಾಂಗ್ ಬ್ಯಾಕೆ ಕೊಟ್ಟರು. ಆಲ್ಮೋಸ್ಟ್ 31st ಆಫ್ 2025 ಡಿಸೆಂಬರಲ್ಲೇ ಕೊಟ್ಟಿದ್ದಾರೆ. ಬಟ್ ನನಗೆ ಟೈಮ್ ಇರಲಿಲ್ಲ ಹಾಕೋಕ್ಕೆ ರಿವ್ಯೂಸ್ದು. ಸೊ ನೋಡಿ, ಅವರು ಅದ್ಭುತವಾಗಿ ನನಗೆ ಕಮೆಂಟ್ ಹಾಕಿದ್ದಾರೆ, ಸೋಪ್ ಬಗ್ಗೆ ರಿವ್ಯೂ ಕೊಟ್ಟಿದ್ದಾರೆ. ತುಂಬ ಒಳ್ಳೆ, ಅವ್ರ ಹೆಸರು ಮಂಜುಳಾ ರಾಜಶೇಖರ್ ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವಾಟ್ಸಪ್ಪಲ್ಲಿ ಸೋಪ್ನ ಆರ್ಡ್ರ್ ಮಾಡಿ 8 ಸೋಪ್ನ ಆರ್ಡ್ರ್ ಮಾಡಿ ತೊಗೊಂಡ್ರು. ನನಗೆ ಅವ್ರು ತುಂಬ ಇಷ್ಟ ಆಗ್ತಾರೆ. ಗೊತ್ತಾ, ಕರೆಕ್ಟಾಗಿ ಆರ್ಡ್ರ್ ಮಾಡಿದ್ರು, ಕರೆಕ್ಟಾಗಿ ಪೋರ್ಟಲ್ ಚಾರ್ಜಸ್ನ ಪೇ ಮಾಡಿದ್ರು, ಕರೆಕ್ಟಾಗಿ ತೊಗೊಂಡ್ರು. ಇನ್ನು ಕೆಲವರೆಲ್ಲ ಏನಾಗುತ್ತೆ ಗೊತ್ತಾ, ತೊಗೊಳ್ತೀನಿ ಅಂತ ಹಾಕ್ತಾರೆ, ಬಟ್ ಸೋಪ್ ರೆಡಿ ಇರುವಾಗ ಏನಂತಾರೆ ಅವ್ರು ಸಿಗೋಲ್ಲ ಆನ್ಲೈನಲ್ಲಿ ನಮಗೆ. ಸೊ ಈ ಥರ ಆಗುತ್ತೆ. ಬಟ್ ಮಂಜುಳಾ ರಾಜಶೇಖರ್ ಮ್ಯಾಮ್ದು ಅಷ್ಟೇ, ಕರೆಕ್ಟಾಗಿ ಆರ್ಡ್ರ್ ಮಾಡಿದ್ರು, ಕರೆಕ್ಟಾಗಿ ತೊಗೊಂಡ್ರು ಪೋರ್ಟಲ್ ಚಾರ್ಜಸ್ಸಲ್ಲಿ. ಆಮೇಲೆ ಒಳ್ಳೆ ರೆಸ್ಪಾನ್ಸು ಸಿಕ್ತು. ಅವ್ರಿಗೇನು ಇಚ್ಚಿಂಗ್ ಅಂತ ಅದು ಹೋಯಿತು ಅಂತ ಹೇಳಿದ್ರು, ಸಾಫ್ಟ್ ಆಗ್ತಿದೆ ಅಂತ. ಸೊ ಇನ್ನೊಂದು ನಾನು ಎಕ್ಸಿಮಾದು ತೋರಿಸಿದೆ ನಮ್ಮ ಸೋಪ್ದು. ಓಕೆನಾ. ಸೊ ಇದೊಂದು 5 ಮಿನಿಟ್ಸು. ಓಕೆ, ಚೆನ್ನಾಗಿ ಅಪ್ಲೈ ಮಾಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಫೇಸಲ್ಲಿ. ಹಸಿ ಹಾಲನ್ನ 5 ಮಿನಿಟ್ಸ್ ಇದು ಕಂಪ್ಲೀಟಾಗಿ ಡ್ರೈ ಆಗೋಗಲಿ. ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಯಾವುದೇ ಕಾರಣಕ್ಕೆ ಒರೆಸ್ಬೇಡಿ. ಕಂಪ್ಲೀಟಾಗಿ ಡ್ರೈ ಆಗಿದೆ. ಈಗ ನಾನು ಒರೆಸ್ತಾ ಇಲ್ಲ ಹಾಲನ್ನ, ಅದು ಒಳಗಡೆ ಎಳ್ಕೊಂಡಿದೆ. ಆಯ್ಲಿ ಸ್ಕಿನ್ ಇರೋರು ಮಾಡಬೇಡಿ, ನಿಮಗೆ ಇಮ್ಮಿಡಿಯೇಟಾಗಿ ರಿಸಲ್ಟ್ ಗೊತ್ತಾಗುತ್ತೆ. ಇವಾಗ ಬೇರೆ ಬ್ರ್ಯಾಂಡ್ ತೊಗೊಂಡ್ರೆ ಏನಾಗುತ್ತೆ ಹೇಮ ಅನ್ನೋ ಪ್ರಶ್ನೆಗೆ ನನಗೆ ಅದು ರಿಸಲ್ಟ್ ಏನು ಅಂತ ಗೊತ್ತಿಲ್ಲ. ಮತ್ತು ಮುಖ ಎಲ್ಲೋ ಆಗೋದ್ರೆ ಏನು ಮಾಡ್ತೀರಾ? ಆಮೇಲೆ ಕಸ್ತೂರಿ ಅರ್ಶಿನಕ್ಕೆ ಯಾರಾದರೂ ಅಲರ್ಜಿ ಇದ್ದರೆ ದಯವಿಟ್ಟು ಇದನ್ನು ಬಳಸಬೇಡಿ. ನಾವು ಸ್ಟಾರ್ಚ್ ಹಾಕಿರೋದ್ರಿಂದ ನಿಮಗೆ ಒಳ್ಳೆ ಏನಂತೀವಿ, ಜೋಳದ ಹಿಟ್ಟೊಳಗೆ ಕೈ ಇಟ್ಟರೆ ಯಾವ ರೀತಿ ಬರುತ್ತೆ ಆ ಥರ ಬರುತ್ತೆ. ಎಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಕೈ, ಕಾಲು, ಮುಖ. ಅಪ್ಲೈ ಮಾಡಿದ್ದೀವಿ. ಕಡಲೆ ಹಿಟ್ಟು ಹಾಕಿದ್ದೀವಲ್ಲ, ಸ್ವಲ್ಪ ಟೈಟ್ ಅನಿಸುತ್ತೆ. ಒಂದು 8 ನಿಮಿಷ, ಒಂದು 6 to 7 ಮಿನಿಟ್ಸ್ ಅಂದ್ಕೊಳ್ಳಿ. ಓಕೆ, ಪಾಕನ್ನ ತೆಗೆಯೋಣ. ಒಂದು ಸಲ ನೀಟಾಗಿ ಹಾಕ್ಕೊಳ್ತೀನಿ. ಓಕೆ, ಒಂದು ಬಿಫೋರ್ 8 ಮಿನಿಟ್ಸ್, 7 to 8 ಮಿನಿಟ್ಸ್. 7 ಮಿನಿಟ್ಸ್ ಆಗಿದೆ. ಈಗ ಪ್ಯಾಕ್ನ ರಿಮೂವ್ ಮಾಡ್ತಾಯಿದ್ದೀನಿ. ನೋಡಿ, ಇಮ್ಮಿಡಿಯೇಟಾಗಿ ಕ್ಲಾರಿಟಿ ಬರುತ್ತೆ. ಯಾಕಂದರೆ ನಾನು ಸ್ಟಾರ್ಚ್ ಹಾಕಿದ್ದೀನಲ್ಲ, ನಿಮಗೆ ಗ್ಲೋನೂ ಬರುತ್ತೆ. ಅದು ಪ್ರತಿದಿನ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ ವೈಟ್ನಿಂಗ್ ಬೇಕು ಅಂತಾದರೆ ಪ್ರತಿದಿನ ಮಾಡ್ಕೊಳ್ಳಿ. ಪಿಂಪಲ್ಸ್ ಇರೋರು ಮಾಡ್ಕೊಳ್ಬೋದು, ಯಾಕಂದರೆ ಕಡಲೆ ಹಿಟ್ಟು ಡ್ರೈ ಮಾಡುತ್ತೆ ಸ್ಕಿನ್ನು. ಬಟ್ ಡ್ರೈ ಸ್ಕಿನ್ ಅವರು ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ನಾರ್ಮಲ್ ಅವರು ನಂತರ ನೋಡಿ, ಎಲ್ಲೋ ಆಗಲಿಲ್ಲ ಫೇಸು, ಆಯಿತಾ. ಬಟ್ ಬೇಗ ಡ್ರೈ ಆಗೋಗುತ್ತೆ, ಯಾಕೆಂದರೆ ಕಡಲೆ ಹಿಟ್ಟು ಹಾಕಿದ್ದೀವಲ್ಲ. ಬೇಕಾದ್ರೆ 2 ಟೈಮ್ ಮಾಡ್ಕೊಳ್ಬೋದು, ಬೆಳಗ್ಗೆ ಒಂದು ಸಲ, ಸಂಜೆ ಒಂದು ಸಲ. ತುಂಬ ಜನ ಶುದ್ಧೀಕರಣ ಕೇಳ್ತಿದ್ದಾರೆ, ಆಯಿತಾ. ಮತ್ತು ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಮಾಡಿಕೊಡ್ತೀನಿ. ಅದನ್ನು ಯಾವಾಗ ಬೇಕಾದ್ರೂ ನೀವು ಬೇರೆ ಊರಲ್ಲಿ ನಿಮ್ಮ ಮಕ್ಕಳೇನಾದ್ರು ಓದ್ತಿದ್ರೆ, ಅಥವಾ ನೀವೇನಾದ್ರು ಬೇರೆ ಊರಿಗೆ ಹೋದಾಗ ನಿಮ್ಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಜಸ್ಟ್ ನೀರು ಮಿಕ್ಸ್ ಮಾಡಿ ಯೂಸ್ ಮಾಡ್ತೀವಿ. ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀವಿ. ನೋಡಿ, ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಹಣೆಗೂ ಹಾಕ್ಕೊಂಡೆ, ಫುಲ್ಲು ಟ್ಯಾನ್ ಆಗೋಗಿತ್ತು ನನ್ನ ಹಣೆ. ಮತ್ತೆ ಹೇಳ್ತಾ ಇದ್ದೀನಿ, ನಾನೇನು ಹುಟ್ಟಿದ ತಕ್ಷಣ ಪಳಪಳ ಅಂತ ಏನು ಹೊಳಿತಿರಲಿಲ್ಲ. ಯೂಟ್ಯೂಬಲ್ಲಿ ನನ್ನ ಹಳೆ ವೀಡಿಯೋಸ್ ಇದೆ ನೋಡಿ, 9 ತಿಂಗಳು ಕೆಳಗಿನ ವೀಡಿಯೋಸು. ಆಗ ಹೇಮಾ ನಾಗರಾಜ್ಗೂ ಈಗ ಹೇಮಾ ನಾಗರಾಜ್ಗೂ ವ್ಯತ್ಯಾಸ ಇದೆ. ಯಾಕೆ ಅಂದರೆ ಆಯುರ್ವೇದಿಕ್ ರೆಮಿಡೀಸಿಂದ, ಆಯಿತಾ. ಐದರ್ ಅದು ಪಿಗ್ಮೆಂಟೇಷನ್ ರೆಮಿಡೀಸ್ ಆಗಿರ್ಬೋದು, ಸ್ಕಿನ್ ವೈಟ್ನಿಂಗ್ ರೆಮಿಡೀಸ್ ಆಗಿರ್ಬೋದು, ನಮ್ಮ ಶುದ್ಧೀಕರಣ ಮಾಡ್ಕೊಂಡಿರೋ ಆಲಮ್ ಆಗಿರ್ಬೋದು, ಇವೆಲ್ಲ ಜಾದುರಿ
ಆಯುರ್ವೇದದ ಜಾಗದಲ್ಲಿ ನಾನು 9 ತಿಂಗಳಿಂದ ಇಂಗ್ಲೀಷ್ ಮೆಡಿಸಿನ್ಸ್ ಯೂಸ್ ಮಾಡ್ತಿದ್ದೆ. ಕೆಮಿಕಲ್ ಅಂದ್ಕೊಳ್ಳಿ, ನನ್ನ ಮುಖ ನಾನೇ ನೋಡ್ಕೊಳಕ್ಕಾಗಲ್ಲ ಕನ್ನಡಿಲಿ, ಆ ಲೆವೆಲಲ್ಲಿ ಬಂದುಬಿಡ್ತಿತ್ತು. 9 ತಿಂಗಳಿಂದ ರೆಮಿಡೀಸ್ ಮಾಡ್ತಾಯಿದ್ದೀನಿ. ನಂಬಿಕೆ ಇಟ್ಕೊಂಡು ಆಯುರ್ವೇದದಲ್ಲಿ ಮಾಡಿ. ಕೆಲವರು ಇವು ನೋಡಿ, ಒಬ್ರಿಗೆ 6 ದಿನದಲ್ಲಿ ಹೋಯ್ತು ಪಿಗ್ಮೆಂಟೇಷನು, ನನಗೆ 6 ದಿನದಲ್ಲಿ ಹೋಗಲಿಲ್ಲ. ನಂಗೆ ಸ್ಪಾಟ್ ಇದ್ದಿದ್ದು, ನನಗೆ ಹೋಗಿದ್ದಿದ್ದು ಆಲ್ಮೋಸ್ಟು 40 to 60 70 ಡೇಸು ಅಲ್ವಾ. ಸೊ ನೀವು ಹೇಳ್ಬೋದು, ಅಯ್ಯೋ ಸ್ಪಾಟ್ ಅಲ್ವಾ, ಕಮ್ಮಿ ಇತ್ತಲ್ವಾ. ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. 1 ಡಾಟ್ ಇರಲಿ ಅಥವಾ ಫುಲ್ ಮುಖ ಇರಲಿ, ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಆಯುರ್ವೇದ ನಂಬಿ. ಅವ್ರು ಯಾರಿಗೋ 6 ದಿನದಲ್ಲಿ ಹೋಯ್ತು ಅಂದ್ಬಿಟ್ಟು ನಾನು ಜಗಳಾಡೋಕ್ಕಾಯ್ತು ಅವ್ರ ಹತ್ರ. ನನಗೆ ನೋಡಿ 70-80 ದಿನ ತಗೊಂತು, ನಿಮ್ಗೆ 6 ದಿನ, ಆ ಥರ ಎಲ್ಲ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ರೆಮಿಡೀಸ್ ಮೇಲೆ ನಿಮಗೆ ನಂಬಿಕೆ ಇತ್ತಾ ಮಾಡಿ, ನಿಮಗೆ ನಂಬಿಕೆ ಇಲ್ವಾ ದಯವಿಟ್ಟು ಮಾಡಬೇಡಿ. ನಾನು ಮುಲತಿ ಸೊಪ್ಪನ್ನು ಅಷ್ಟೇ ಹೇಳೋದು, ನಿಮಗೆ ಕಾನ್ಫಿಡೆಂಟ್ ಇದ್ದರೆ ಮಾತ್ರ ತಗೊಳ್ಳಿ ಆಯಿತಾ. ಕಾನ್ಫಿಡೆಂಟ್ ಇಲ್ಲ ಅಂದರೆ ದಯವಿಟ್ಟು ₹1 ಎಲ್ಲೂ ವೇಸ್ಟ್ ಮಾಡಬೇಡಿ. ನಾನು ಹಾಗೆ, ನನ್ನ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನಾನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಒಂದು ವಿಷಯದಲ್ಲಿ. ಕಾನ್ಫಿಡೆನ್ಸ್ ಅಂತ ಮಾಡಿ. ನಾನು ಲೈವ್ ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಸ್ಕಿನ್ ನೋಡಿ, ಅಲ್ಲಿ ಎಲ್ಲಿ ನೋಡಿ ಆಯಿತಾ. ನಾವು ಹುಟ್ಟಿದ ತಕ್ಷಣ ಪಳ ಅಂತ ಏನು ಕಲರೇ ಇಲ್ಲ. ಈ ರೆಮಿಡೀಸಿಂದ ಮಾಡಿ 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 ಕಲರ್ ಬಂದಿರುತ್ತೆ ಅಷ್ಟೇ. ಅದು ನ್ಯಾಚುರಲ್ ಕಲರ್ ಬರಬೇಕು ಅಂದರೆ ಕೆಲವು ತಿಂಗಳುಗಳಾಗುತ್ತೆ. ಆಮೇಲೆ ಕೆಮಿಕಲ್ ಫ್ರೀ ಇದು. ನಾನು ಕೆಮಿಕಲ್ ಹಾಕ್ಕೊಂಡಿದ್ದರೆ ನನಗೆ 1 ವಾರದಲ್ಲೇ ಪಳ ಅಂತ ಬೆಳಕಾಗ್ತಿದೆ. ನನಗೆ ಕೆಮಿಕಲ್ ಯೂಸ್ ಇಷ್ಟ ಇಲ್ಲ. ನೋಡಿ ವಿತ್ ಶೈನಿಂಗ್, ನಾ ಹೇಳಿದ್ನಲ್ಲ ಆಲೂಗೆಡ್ಡೆ ಸ್ಟಾರ್ಚ್ ಮಾಯ ಮಾಡುತ್ತೆ ಅಂತ. ಓಕೆ, ನೀವು ಬೆಳಗ್ಗೆ 2 ಟೈಮು ಹಾಕ್ಕೊಳ್ಬೋದು. ಡ್ರೈ ಸ್ಕಿನ್ ಅವ್ರು ಯೂಸ್ ಮಾಡೋಂಗಿದ್ರೆ ದಯವಿಟ್ಟು ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ಎಲ್ಲದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಓಕೆ, ಇವತ್ತಿನ ವೀಡಿಯೋಲ್ಲೇ ಮುಗಿಸಲ. ಇನ್ನೇನು ಡೌಟ್ಸು ಕ್ಯೂರಿಯಸಿದ್ರೆ ಲೆಟ್ ಮೀನು. ಹೊಸಬ್ದು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತೀನಿ. ದಯವಿಟ್ಟು ವಾಟ್ಸಪ್ಪಲ್ಲಿ ಸೋಪ್ಗೆ ಯಾರ್ಯಾರು ಆರ್ಡ್ರ್ ಮಾಡಿದ್ದೀರೋ ದಯವಿಟ್ಟು ಕ್ಷಮೆ ಇರಲಿ, ಲೇಟ್ ಆಗ್ತಿದೆ ಡಿಸ್ಪ್ಯಾಚ್ ಆಗೋದು. ಡೆಫಿನೆಟಾಗಿ ವೀಕೆಂಡಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾವುದೂ ಹೊಸ ಆರ್ಡರ್ಸ್ದು ತಗೊಳ್ತಿಲ್ಲ ಸೋಪ್ದು, ಯಾಕಂದರೆ ಇವರೆಲ್ಲ ಈ ವೀಕೆಂಡಲ್ಲಿ ಡಿಸ್ಪ್ಯಾಚ್ ಮಾಡಿದ್ಮೇಲೆ ಮಂಡೆಯಿಂದ ಆರ್ಡರ್ಸ್ನ ತೊಗೊಳ್ತೀನಿ. ಓಕೆನಾ. ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.